ಐ ಗೆಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ಟಾರ್ಚ್ ಲೈಟ್ ರೆಡಿ ಮಾಡೋಣ. ಅದು ಯಾವ ಥರ ಅಂದರೆ ಕೀ ಚೈನ್ಗೆ ಹಾಕ್ಕೊಂಡು ಯೂಸ್ ಮಾಡೋ ಥರ ರೆಡಿ ಮಾಡೋಣ. ಇದೇ ಆ ಟಾರ್ಚ್ ಲೈಟು. ನೋಡಿ ಎಷ್ಟೊಂದು ಚಿಕ್ಕದಿದೆ. ಒಂದ್ಸಲ ಆನ್ ಮಾಡ್ತೀನಿ ನೋಡಿ. ಇನ್ನೊಂದೇನೆಂದರೆ ಇದು ಟೈಪ್ ಸಿ ಇಂದ ಚಾರ್ಜ್ ಮಾಡ್ಬೋದು, ನೀವು ನೋಡ್ಬೋದು. ಮತ್ತು ಕೀ ಚೈನ್ಗೆ ಸಿಂಪಲ್ಲಾಗಿ ಕ್ಯಾರಿ ಮಾಡ್ಬೋದು. ಈ ಥರ ಎಮರ್ಜೆನ್ಸಿ ಟಾರ್ಚ್ ಲೈಟ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ವೈಫೈ ಕಂಟ್ರೋಲ್ಡ್ ಕಾರ್ ಹಾಕಿದ್ದೆ. ಅದೇ ಮೊಬೈಲಿಂದ ಕಾರ್ ಕಂಟ್ರೋಲ್ ಮಾಡೋದು ವೈಫೈ ಕಂಟ್ರೋಲ್ ಕಾರ್ ಅಂತೀವಿ. ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿರುತ್ತೆ, ಹೋಗ್ಬಿಟ್ಟು ನೋಡಿ. ಆ್ಯಂಡ್ ವೀಡಿಯೋ ಸ್ಕಿಪ್ ಮಾಡದಿರೋ ನೋಡಿ. ವೀಡಿಯೋ ಲಾಂಗ್ ಆದರೂ ಡೀಟೇಲ್ ಅನ್ನೋದು ಇಂಪಾರ್ಟೆಂಟು. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೇಳ್ತೀನಿ. ವೀಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ತುಂಬ ರೇರು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಜಾಸ್ತಿ ವೀಡಿಯೋಸ್ ಬರುತ್ತೆ. ನೀವೇನಾದರೂ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ವೀಡಿಯೋಸ್ ಮಾಡಬೇಕಂತ ಆಸೆ ಬರುತ್ತೆ. ಆವಾಗ ಇನ್ನೂ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಒಂದು ಪೈಪ್ ತಗೊಳ್ಳೋಣ. ಇದು ನಾರ್ಮಲಾಗಿ ಮನೇಲಿ ಯೂಸ್ ಮಾಡ್ತೀವಲ್ಲ ಪೈಪು, ಎಂಥದ್ದಂತ ನಿಮಗೆ ಗೊತ್ತಿರುತ್ತೆ. ಆ ಥರದ್ದು ಪೈಪ್ ತಗೊಳ್ಳೋಣ. ಮತ್ತು ಒಂದು ಲಿಥಿಯಮ್ ಅಯಾನ್ ಬ್ಯಾಟ್ರಿ ತಗೊಳ್ಳೋಣ. ಮತ್ತು ಒಂದು ಬಿ ಎಮ್ ಎಸ್ಸು, ಇದು ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಒಂದು ಟಾರ್ಚು, ಅಂದರೆ ಇದು ನೀವು ನೋಡಿರ್ಬೋದು, ನಾರ್ಮಲಾಗಿ ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಅದರಿಂದ ರಿಮೂವ್ ಮಾಡ್ಕೊಂಡಿರೋದು ನೋಡಿ. ಈ ಥರ ಇರೋ ಬ್ಯಾಟ್ರಿಯಿಂದ ಅದು ರಿಮೂವ್ ಮಾಡ್ಕೊಂಡಿರೋದು ತಗೊಂಡಿರೋದು. ಇವಾಗ ಏನಂದರೆ ಇದನ್ನು ಕಟ್ ಮಾಡ್ಕೋಬೇಕು ನಾವು. ಆ ಪೈಪ್ ಸೈಜ್ಗೆ ಅದನ್ನು ಕಟ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ನಾನು ಪೆನ್ಸಿಲಿಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ್ದಾಯಿತು. ಇವಾಗ ಕಟ್ ಮಾಡೋಣ. ನೋಡಿ, ಕಟ್ ಮಾಡಿದ್ರೆ ಇಷ್ಟಿರುತ್ತೆ ಅಷ್ಟೇ. ಎಷ್ಟೊಂದು ಚಿಕ್ಕದಾಗಿದೆ ನೋಡಿ. ಮತ್ತು LED ಏನೂ ಡ್ಯಾಮೇಜ್ ಆಗಬಾರ್ದು. ಇವಾಗ ಕರೆಕ್ಟಾಗಿ ಆ ಪೈಪಲ್ಲಿಗೆ ಅದು ಫಿಕ್ಸ್ ಆಗುತ್ತೆ ನೋಡಿ. ನೋಡಿ ಕರೆಕ್ಟಾಗಿ ಫಿಕ್ಸ್ ಆಯಿತು. ಆಚೆ ಬರ್ದಿರ ಫಿಕ್ಸ್ ಆಯಿತು. ಆ್ಯಂಡ್ ಇವಾಗ ಆ ಪೈಪ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ LED ಬ್ಯಾಟ್ರಿ ಮತ್ತು BMS ಎಷ್ಟು ಜಾಗ ತಗೊಳ್ಳುತ್ತೆ, ಎಷ್ಟು ಉದ್ದ ಬೇಕು ಪೈಪ್ ಅಂತೇಳಿ ಮೆಜರ್ ಮಾಡಿಕೊಂಡು ಪೈಪು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬರುತ್ತೆ ಅಷ್ಟೇ. ಇವಾಗ ಅದಕ್ಕಿಂತ 1 ಇಂಚ್ ಜಾಸ್ತಿ ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ಇವಾಗ ಇದು ಒಂದು ಸ್ವಿಚ್ಚು. ಈ ಬ್ಯಾಟ್ರಿನಲ್ಲಿ, ಈ ಟಾರ್ಚ್ ಲೈಟರಲ್ಲಿ ಇದೇ ಸ್ವಿಚ್ಚೇ ಯೂಸ್ ಮಾಡ್ತೀವಿ. ಇದು ಡಬಲ್ ಸೈಡ್ ಸ್ವಿಚ್ಚು, ಅಂದರೆ ಒಂದು ಸಲ ಪ್ರೆಸ್ ಮಾಡಿದ್ರೆ ಒಂದು ಕಡೆ, ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಇನ್ನೊಂದು ಕಡೆ, ಆ ಥರ ಯೂಸ್ ಆಗುತ್ತೆ. ಆ್ಯಂಡ್ 2 ವೈರ್ಸ್ ತಗೊಂಡು, ಪಾಸಿಟಿವ್ ನೆಗೆಟಿವ್ 2 ವೈರ್ಸ್ ತಗೊಂಡು, ಆವಾಗಲೇ ಬ್ಯಾಟ್ರಿ ತೋರಿಸ್ನಲ್ಲ ಅದೇ ಥರದೇ ಬ್ಯಾಟ್ರಿ ಇದು ಕೂಡ. ಇದು ಸ್ವಲ್ಪ mAh ಜಾಸ್ತಿ, 2000 mAh ಬ್ಯಾಟ್ರಿ. ಪಾಸಿಟಿವ್ ನೆಗೆಟಿವ್ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು, ಅಂದರೆ ಎರಡು ಶಾರ್ಟ್ ಆಗೋಂಗಿಲ್ಲ. ನೋಡಿ, ಇಷ್ಟು ಬರುತ್ತೆ ಅದು ಬ್ಯಾಟ್ರಿ. ಇಲ್ಲಿಗೆ ನಾವು ಪೈಪ್ ಅನ್ನೋದು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಪೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಒಂದು ಟಾರ್ಚ್ ಲೈಟ್ ಬರುತ್ತೆ, ಮತ್ತು ಹಿಂದ್ಗಡೆ ಕ್ಯಾಪ್ ಅನ್ನೋದು ಹಾಕಬೇಕು. ಅದಕ್ಕೆ ನಾನು PVC ಶೀಟು ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ. ನೋಡಿ, ಎಷ್ಟೊಂದು ಔಟ್ಪುಟ್ ಅನ್ನೋದು ಇಂಪಾರ್ಟೆಂಟು, ಕರೆಕ್ಟಾಗಿ ಕುತ್ಕೊಂತು. ಆ್ಯಂಡ್ ಇವಾಗ ಏನಂದರೆ ಈ BMS ಟೈಪ್ ಸಿ ಅಲ್ಲ, ಆ ಟೈಪ್ ಸಿ ಅಷ್ಟು ಚಾರ್ಜ್ ಮಾಡೋಕ್ಕೆ ಅಲ್ಲಿ ಹೋಲ್ ಮಾಡಬೇಕು. ನೋಡಿ, ಹೋಲ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಕುತ್ಕೊಂತಂತ. ಗ್ಯಾಪ್ ಇಲ್ದಿರ ಕುತ್ಕೋಬೇಕು. ಗ್ಯಾಪ್ ಇದ್ದರೂ ಪರವಾಗಿಲ್ಲ, ಆದರೆ ಔಟ್ಪುಟ್ ಅನ್ನೋದು ಇಂಪಾರ್ಟೆಂಟು, ನೋಡೋಕ್ಕೆ ಚೆನ್ನಾಗಿರಬೇಕು ಅದಕ್ಕೆ. ಮತ್ತು ಇಲ್ಲೊಂದು ಹೋಲ್ ಹಾಕ್ಕೊಳ್ಳೋಣ ಸ್ವಿಚ್ಗೆ. ಈ ಸ್ವಿಚ್ಚು ಎಷ್ಟಿದ್ದರೆ ಅಷ್ಟು ಅಲ್ಲಿ ಹೋಲ್ ಹಾಕೋಬೇಕು. ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಹೋಲ್ ಹಾಕೋಬೇಕು. ಸೈಡ್ಗೆ ಹಾಕ್ಕೊಂಡ್ರೆ ಮತ್ತೆ ಅದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ನೋಡಿ, ಕರೆಕ್ಟಾಗಿ ಸ್ವಲ್ಪ ಸೆಂಟ್ರ್ಗಿಂತ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಪ್ ಇಲ್ದಿರ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ವರ್ಕ್ ಆಗ್ತಿದೆ ಸ್ವಿಚ್ಚು. ಆ್ಯಂಡ್ ಇವಾಗ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್. ಈ ಕಡೆ ಆ ಕಡೆ ಸ್ವಲ್ಪ ಆ ಟೈಪ್ ಸಿ ಒಳಗಡೆ ಗಮ್ ಅನ್ನೋದು ಹೋಗಬಾರ್ದು, ಫೆವಿಕ್ವಿಕ್ ಅನ್ನೋದು ಹೋಗಬಾರ್ದು. ಸುಮ್ಮನೆ ಈ ಕಡೆ ಆ ಕಡೆ ಸೂಪರ್ ಗ್ಲೂ ಅನ್ನೋದು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತು ಹಾಟ್ ಗ್ಲೂ ಅನ್ನೋದು ಹಾಕ್ಕೊಳ್ಳೋಣ. ನೋಡಿ, ಫಿಕ್ಸ್ ಆಗೋಯ್ತದು. ಎಷ್ಟೊಂದು ನೀಟಾಗಿದೆ ನೋಡಿ.
ಪರ್ಫೆಕ್ಟಾಗಿ ಫಿಕ್ಸ್ ಆಯಿತು. ಆ್ಯಂಡ್ ಇವಾಗ ಸ್ವಿಚ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳೋಣ, ಸ್ವಿಚ್ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ವಿಚ್ ಕೂಡ ನೀವು ಸೂಪರ್ ಗ್ಲೂ ಅನ್ನೋದು ಆಗಬಾರ್ದು, ಯಾಕಂದರೆ ಆ ಸ್ವಿಚ್ ಒಳಗಡೆ ಏನಾದರೂ ಹೋದರೆ ಮತ್ತೆ ಸ್ವಿಚ್ ಅನ್ನೋದು ವರ್ಕ್ ಆಗೋಲ್ಲ. ಇದಕ್ಕೆ ಹಾಟ್ ಗ್ಲೂ ಅನ್ನೋದು ಯೂಸ್ ಮಾಡ್ತೀನಿ. ನೋಡಿ ಹಾಟ್ ಗ್ಲೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ ಈ ಸ್ವಿಚ್ ಹೆಂಗೆ ವರ್ಕ್ ಆಗುತ್ತಂದರೆ, ಇಲ್ಲಿಂದ ನೋಡಿ ಸೆಂಟರ್ ಟರ್ಮಿನಲ್ ಇದೆಯಲ್ಲ, ಒಂದು ಸಲ ಪ್ರೆಸ್ ಮಾಡಿದ್ರೆ ಈ ಕಡೆ ಬರುತ್ತೆ, ಇನ್ನೊಂದು ಸಲ ಟಚ್ ಮಾಡಿದ್ರೆ ಇನ್ನೊಂದು ಸೈಡ್ ಬರುತ್ತೆ. ಈ ಕಡೆ ಆ ಕಡೆ ಶಿಫ್ಟ್ ಅನ್ನೋದು ಆಗ್ತಾಯಿರುತ್ತೆ ಸ್ವಿಚ್ಚು, ಅದೇ ಥರ ವರ್ಕ್ ಆಗುತ್ತೆ. ಇವಾಗ B+ B- ಅಂತಿದೆಯಲ್ಲ, ಅಲ್ಲಿ ಬ್ಯಾಟ್ರಿ ಪ್ಲಸ್ಸು ಬ್ಯಾಟ್ರಿ ಮೈನಸ್ಸು ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ, BMSಗೆ ಮತ್ತು ಬ್ಯಾಟ್ರಿಗೆ. ಆ್ಯಂಡ್ ಇವಾಗ LED ಗೆ 3 ಟರ್ಮಿನಲ್ಸ್ ಇರುತ್ತೆ. ಯಾವುದಾದಂದರೆ ಒಂದು ಪಾಸಿಟಿವು, ಇನ್ನೊಂದು ನೆಗೆಟಿವ್, ಡಿಮ್ ಆ್ಯಂಡ್ ಡಿಪ್ ಇರುತ್ತೆ. ಆ್ಯಂಡ್ ಇವಾಗ ಏನಂದರೆ ನೆಗೆಟಿವ್ ಅನ್ನೋದು ಡೈರೆಕ್ಟಾಗಿ BMSಯಿಂದ ಸ್ವಿಚ್ಗೆ ಕೊಡೋಣ. ನೋಡಿ ನೆಗೆಟಿವ್ ಅನ್ನೋದು ಇಲ್ಲಿದೆ ಅಲ್ಲ, ಅಲ್ಲಿಂದ ನಾವು ಆ ಸ್ವಿಚ್ ಸೆಂಟರ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೀವು ನೋಡ್ಬೋದು ನೆಗೆಟಿವ್ ಅನ್ನೋದು ಸೆಂಟರ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪಾಸಿಟಿವ್ ಅನ್ನೋದು ಡೈರೆಕ್ಟಾಗಿ ಸ್ವಿಚ್ಗೆ LED ಗೆ ಕೊಡಬೇಕು. ಇದು LED ಅಂದರೆ ಲೈಟ್. ನೋಡಿ ಇವಾಗ 2 ವೈರ್ಸ್ ಇದೆಯಲ್ಲ ಗ್ರೀನ್ ಕಲರು, ಅದು ಸ್ವಿಚ್ಚು ಆ ಕಡೆ ಈ ಕಡೆ ಟರ್ಮಿನಲ್ಸ್ ಇದೆಯಲ್ಲ, ಆ ಟರ್ಮಿನಲ್ಸ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಆವಾಗ ನೆಗೆಟಿವ್ ಅನ್ನೋದು ಈ ಕಡೆ ಆ ಕಡೆ ಶಿಫ್ಟ್ ಆಗುತ್ತೆ. ನೀವು ನೋಡ್ಬೋದು ಯಾವ ಥರ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಂತ. ಆ್ಯಂಡ್ ಪಾಸಿಟಿವ್ ಅನ್ನೋದು ಇವಾಗ ಡೈರೆಕ್ಟಾಗಿ LED ಗೆ ಸಾಲ್ಡ್ರ್ ಮಾಡ್ಕೊಳ್ಳೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ತುಂಬ ರೇರು. ಲಾಸ್ಟ್ ಟೈಮ್ ಒಂದು ವೈಫೈ ಕಂಟ್ರೋಲ್ ಕಾರ್ ಮಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ, ಚಾನಲಲ್ಲಿ ಇರುತ್ತೆ. ಆ್ಯಂಡ್ ಇವಾಗ ಈ ಪಾಸಿಟಿವ್ ಅನ್ನೋದು ಇಲ್ಲೇ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಅಲ್ಲಿ ಪ್ಲಸ್ಸು ಮೈನಸ್ಸು ಅಂತಿರುತ್ತೆ, ಮತ್ತು ಅಲ್ಲಿರುತ್ತೆ ಡಿಮ್ ಆ್ಯಂಡ್ ಡಿಪ್ಪು ಇರಲ್ಲ, ನಾವೇ ನೋಡಿಕೊಂಡು ಹಾಕ್ಕೋಬೇಕು. ರೆಸಿಸ್ಟರ್ಸ್ ಅನ್ನೋದು ಇರುತ್ತೆ ಅಲ್ಲಿ. ನೋಡಿ ಅಷ್ಟೇ. ಇವಾಗ ಆನ್ ಮಾಡ್ತೀನಿ ನೋಡಿ ಒಂದು ಸಲ. ನೋಡಿ ಇವಾಗ ಸ್ವಲ್ಪ ಕಡಿಮೆ ಬರುತ್ತೆ, ಮತ್ತು ಇನ್ನೊಂದು ಸಲ ಹಾಕಿದ್ರೆ ಜಾಸ್ತಿ ಬರುತ್ತೆ, ಮತ್ತು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆ ಥರ ವರ್ಕ್ ಆಗುತ್ತೆ, ನಿಮಗೆ ಗೊತ್ತಿರುತ್ತೆ ಇದು. ಆ್ಯಂಡ್ ಇವಾಗ ಇಲ್ಲಿ ಆ LED ಟರ್ಮಿನಲ್ಗೆ ಈ ಬ್ಯಾಟ್ರಿ ಟರ್ಮಿನಲ್ಗೆ ಟಚ್ ಆದರೆ ಶಾರ್ಟ್ ಆಗುತ್ತೆ, ಅದಕ್ಕೆ ನಾನು ಟೇಪ್ ಹಾಕ್ಕೊತಾ ಇದ್ದೀನಿ ಸುಮ್ಮನೆ. ನೋಡಿ ಸುಮ್ಮನೆ ಹಿಂಗೆ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಇವಾಗ ಈ ಎಲ್ಲ ಕಾಂಪೊನೆಂಟ್ಸ್ ಏನಿಲ್ಲ, ಒಂದು ಬ್ಯಾಟ್ರಿ ಇದೆ ಅಷ್ಟೇ. ಆ ಬ್ಯಾಟ್ರಿ ಅದರ ಒಳಗಡೆಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಈ LED ಆ PVC ಪೈಪ್ಗೆ ಸೂಪರ್ ಗ್ಲೂಯಿಂದ ಫಿಕ್ಸ್ ಮಾಡ್ಕೊಳ್ಳಿ. ಹಾಟ್ ಗ್ಲೂ ಹಾಕೋಕ್ಕಾಗಲ್ಲ, ಅದಕ್ಕೆ ಸೂಪರ್ ಗ್ಲೂ ಯೂಸ್ ಮಾಡೋಣ. ಆ್ಯಂಡ್ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸೈಡಲ್ಲಿ ಮಾತ್ರ ಹಾಕಿ. ನಮಗೆ ಔಟ್ಸೈಡ್ ಅನ್ನೋದು ಚೆನ್ನಾಗಿ ಕಾಣಿಸ್ಬೇಕು, ಔಟ್ಪುಟ್ ಅನ್ನೋದು ಇಂಪಾರ್ಟೆಂಟು. ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ. ಆ್ಯಂಡ್ ಇವಾಗ ಸೂಪರ್ ಗ್ಲೂ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ನೀವು ಈ ಥರದ್ದು ಏನಾದರೂ ರೆಡಿ ಮಾಡ್ಕೋಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೋಡಿ ಇವಾಗ ಫಿಕ್ಸ್ ಆಗೋಯ್ತು. ಆ್ಯಂಡ್ ಇವಾಗ ಈ ಬ್ಯಾಟ್ರಿ ಅದರ ಒಳಗಡೆಗೆ ಹಾಕ್ಕೊಂಡು ಆ BMS ಅದ್ರ ಒಳಗಡೆಗೆ ಹಾಕ್ಕೊಂಡು ಪ್ಲೇಟ್ ಇದೆಯಲ್ಲ PVC ಶೀಟು, ಅದನ್ನು ಬ್ಯಾಕ್ ಸೈಡ್ ಫಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಷ್ಟೇ, ರೆಡಿ ಆಗೋಯ್ತು ನಮ್ಮ ಟಾರ್ಚ್ ಲೈಟು. ನೋಡಿ ಜಸ್ಟ್ ಇವಾಗ ಇದು ಅಲ್ಲಿ ಮೇಲೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಎಸ್, ನೀವು ನೋಡ್ಬೋದು ರೆಡಿ ಆಗೋಯ್ತು. ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟು. ಸ್ವಲ್ಪ ರಬ್ ಮಾಡಿದ್ದೀನಿ ಇಲ್ಲಿ, ಮತ್ತು ಅಲ್ಲಿ ನಾನು ಟೇಪ್ ಹಾಕ್ಕೊತೀನಿ. ನೋಡಿ ಇದಕ್ಕೆ ಒಂದು ಕೀಪಾಂಚ್ ರಿಂಗು ಕೂಡ ಆ್ಯಡ್ ಮಾಡಿದ್ದೀನಿ, ಕೀಪಾಂಚ್ಗೆ ಹಾಕ್ಕೋಬೋದು ಅಂತ. ನೋಡಿ ಟೈಪ್ C ಮತ್ತು ಒಂದು ಸ್ವಿಚ್ಚು. ಇವಾಗ ಚಾರ್ಜ್ ಮಾಡೋದು ಹೇಗಂತ ಹೇಳ್ತೀನಿ ನೋಡಿ. ನಾರ್ಮಲ್ ಟೈಪ್ C ಇರುತ್ತಲ್ಲ, ಆ ಟೈಪ್ Cಯಿಂದ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತೀವೋ ಹಂಗೆ ಚಾರ್ಜ್ ಮಾಡಿದ್ರೆ. ಮತ್ತು ಇಲ್ಲೊಂದು ಹೋಲ್ ಹಾಕಿದ್ದೀನಿ ನೋಡಿ ಚಾರ್ಜಿಂಗ್ ನೋಡೋಕ್ಕೆ. ಇವಾಗ ರೆಡ್ ಬರ್ತಿದೆಯಲ್ಲ, ರೆಡ್ ಅಂದರೆ ಚಾರ್ಜ್ ಆಗ್ತಿದೆ ಅಂತ. ಇವಾಗ ಬ್ಲೂ ಬಂತು, ಬ್ಲೂ ಅಂದರೆ ಫುಲ್ ಚಾರ್ಜ್ ಆಗಿದೆ ಅಂತ. ನೀವು ನೋಡ್ಬೋದು ಬ್ಲೂ ಕಲರ್ ಲೈಟು. ಅಷ್ಟೇ, ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಮೇಲೆ ಕೆಳಗಡೆ ಟೇಪ್ ಹಾಕ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಎಷ್ಟೊಂದು ಬ್ರೈಟಾಗಿ ಬರ್ತಿದೆ ಅಂತ. ಹೀಟ್ ಅನ್ನೋದು ಬರ್ತಿದೆ, ಗೊತ್ತಾಗುತ್ತೆ ಹೀಟ್ ಅನ್ನೋದು ಬರ್ತಿದೆ ಅಂತ ಗೊತ್ತಾಗುತ್ತೆ, ಅಷ್ಟೊಂದು ಹೀಟ್ ಬರ್ತಿದೆ. LED ಹೀಟ್ ಆಗುತ್ತೆ, ಅದು ನಾರ್ಮಲ್. ಆ್ಯಂಡ್ ಇವಾಗ ಆಚೆ ಬಂದಿದ್ದೀನಿ. ಇವಾಗ ನೋಡೋಣ ಎಷ್ಟೊಂದು ಬ್ರೈಟಾಗಿ ಬರುತ್ತಂತ. ನೋಡಿ ಇವಾಗ ಆನ್ ಮಾಡ್ತೀನಿ ನೋಡಿ.
ಒಂದು ಸಲ ಪ್ರೆಸ್ ಮಾಡ್ತೀನಿ. ಎಸ್, ನೀವು ನೋಡ್ಬೋದು ಎಷ್ಟೊಂದು ಬ್ರೈಟ್ ಬರ್ತಿದೆ ಅಂತ. ಜಾಸ್ತಿ ಲಾಂಗ್ ಹೋಗಲ್ಲ, ಸುತ್ತಮುತ್ತಲೂ ಜಾಸ್ತಿನೇ ಬೆಳಕಿರುತ್ತೆ ನೋಡಿ. ಕ್ಯಾಮ್ರಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ಕಣ್ಣಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಫೋನು ಜಾಸ್ತಿನೇ ಬೆಳಕು ಬರ್ತಿದೆ. ಆ್ಯಂಡ್ ಈ ಥರದ್ದು ನೀವೇ ಮನೆಯಲ್ಲಿ ಕುತ್ಕೊಂಡು ರೆಡಿ ಮಾಡ್ಕೋಬೋದು. ಯಾರಾದರೂ ರೆಡಿ ಮಾಡ್ಕೋಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಎಲ್ರಿಗೂ. ಆ್ಯಂಡ್ ಪ್ರಾಜೆಕ್ಟ್ ಆದರೆ ಸಕ್ಸಸ್ ಆಯಿತು, ಎಕ್ಸ್ಪೆರಿಮೆಂಟು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವೀಡಿಯೋಗೊಂದು ಲೈಕ್ ಮಾಡಿಕೊಂಡು ಎಲ್ಲರಿಗೂ ಬಾಯ್ ಬಾಯ್.